ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ಇಂದು ನಾನು ಪುರಂದರದಾಸರ ಪ್ರಬಂಧ. ನಿಮಗೆ ಈ ಪ್ರಬಂಧ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪುರಂದರದಾಸರ ಜನನ 1484ರಲ್ಲಿ. ಪುರಂದರದಾಸರ ಜನನ 1484ರಲ್ಲಿ. ತಂದೆ ಹೆಸರು ವರದಪ್ಪ ನಾಯಕ, ತಾಯಿ ಹೆಸರು ಲಕ್ಷ್ಮೀದೇವಿ. ಶ್ರೀ ಪುರಂದರದಾಸರ ತಂದೆ ಹೆಸರು ವರದಪ್ಪ ನಾಯಕ, ತಾಯಿ ಹೆಸರು ಲಕ್ಷ್ಮೀದೇವಿ. ಮಡದಿಯ ಹೆಸರು ಶ್ರೀ ಪುರಂದರದಾಸರ ಮಡದಿಯ ಹೆಸರು ಸರಸ್ವತಿ. ಶ್ರೀ ಪುರಂದರದಾಸರ ಮೊದಲ ಹೆಸರು ಶ್ರೀನಿವಾಸ ನಾಯಕ. ಶ್ರೀ ಪುರಂದರದಾಸರ ಜನಾಂಗದ ಹೆಸರು ನಾಯಕ ಜನಾಂಗ. ಪುರಂದರದಾಸರು ಜನ್ಮಸ್ಥಳ ಆರಗವೆ. ಪುರಂದರದಾಸರ ಅಂಕಿತನಾಮ ಪುರಂದರ ವಿಠ್ಠಲ. ಪುರಂದರದಾಸರ ಗುರುಗಳು ವ್ಯಾಸರಾಯರು. ಕರ್ನಾಟಕದಲ್ಲಿ ಪುರಂದರದಾಸರ ಕೀರ್ತನೆಗಳು ಸಾಕಷ್ಟು. ಪುರಂದರದಾಸನ ಕೀರ್ತನೆಗಳನ್ನು ನಾವು ನೋಡಬಹುದು. ಪುರಂದರದಾಸರು ಶ್ರೀಕೃಷ್ಣನ ಭಕ್ತರಾಗಿದ್ದರು. ಪುರಂದರದಾಸರ ಮಗ ಮಧ್ವಪತಿ ದಾಸರು. ಇವರು ಸಂಗೀತದ ಮೂಲಕ ಭಕ್ತಿ ಮಾರ್ಗವನ್ನು ಬೋಧಿಸಿದರು. ಶ್ರೀ ಪುರಂದರದಾಸರು ಸಂಗೀತದ ಮೂಲಕ ಭಕ್ತಿ ಮಾರ್ಗವನ್ನು ಬೋಧಿಸಿದರು. ವೈಷ್ಣವ ಸಂಪ್ರದಾಯಕ್ಕೆ ಸೇರಿದವರು. ಶ್ರೀ ಪುರಂದರದಾಸರು ವೈಷ್ಣವ ಸಂಪ್ರದಾಯಕ್ಕೆ ಸೇರಿದವರು. ಶ್ರೀ ಪುರಂದರದಾಸರು 5 ಲಕ್ಷ ಹಾಡುಗಳನ್ನು ರಚನೆ ಮಾಡಬೇಕೆಂಬ ಉದ್ದೇಶವನ್ನಿಟ್ಟುಕೊಂಡಿದ್ದರು. ಅವರು 4,75,000 ಹಾಡುಗಳನ್ನು ರಚನೆ ಮಾಡಿ ಅವತಾರ ಮುಗಿಸಿದರು. ಅವರ ಮಗ ಮಧ್ವಪತಿ ದಾಸರು ಉಳಿದ 25,000 ಹಾಡುಗಳನ್ನು ರಚನೆ ಮಾಡಿದರೆಂದು ಹೇಳಲಾಗುತ್ತದೆ. 1565ರಲ್ಲಿ ಹಂಪೆಯಲ್ಲಿ ನಿಧನರಾದರು. ಶ್ರೀ ಪುರಂದರದಾಸರು 1565ರಲ್ಲಿ ಹಂಪೆಯಲ್ಲಿ ನಿಧನರಾದರು. ಹರಿಭಕ್ತರಾಗಿ 100 ಕೀರ್ತನೆಗಳನ್ನು ರಚಿಸಿದರು. ದಾಸರೆಂದರೆ ಪುರಂದರದಾಸರಯ್ಯ ಎಂದು ತಮ್ಮ ಗುರುಗಳಾದ ವ್ಯಾಸರಾಯರಿಂದಲೇ ಹೊಗಳಿಕೆಗೆ ಪಾತ್ರರಾದರು. ಪುರಂದರದಾಸರು ಕರ್ನಾಟಕದ ಸಂಗೀತದ ಪಿಳ್ಳಾರಿ ಗೀತೆಗಳನ್ನು ರಚಿಸಿ ಕರ್ನಾಟಕ ಸಂಗೀತದ ಪಿತಾಮಹ ಎನಿಸಿಕೊಂಡರು. ಇವರ ಅಂಕಿತ ಪುರಂದರ ವಿಠ್ಠಲ. ನಿಮಗೆ ಈ ಪುರಂದರದಾಸರ ಪ್ರಬಂಧ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸಪೋರ್ಟ್ ಕೊಡಿ.